ಅಯ್ಯೋ ಮಾವ ನಿಂದ್ರು ಮಾವ, ಹಂಗೆ ನೀನು ಹೊಂಟ್ರಿ ಹೆಂಗೆ ಬರ್ತಾನೆ ನಿಂದ್ರು. ನನ್ನ ತಂಗಿನ ಭೇಟಿಯಾಗಿ ಬರ್ತಾನೆ, ಆಕೆಗೆ ಚಂದಾಗ ಬುದ್ಧಿ ಹೇಳ್ತಾನೆ. ನಾನು ನಿನ್ನ ಜೊತೆಗೆ ಬರ್ತಾನೆ ನಿಂದ್ರು ಮಾವ. ನೋಡಪ್ಪ, ನಾನು ಜೈಲಿಗೆ ಬರಂಗಿಲ್ಲ. ನೀನು ಹೋಗು, ನಿನ್ನ ತಂಗಿ ಅದಾಳು ಮಾತಾಡ್ಸು. ನನಗೆ ನಿನ್ನ ತಂಗಿ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಅದನ್ನು ಹೇಳಕ್ಕಂತಾನೆ ಇಲ್ಲಿ ಗಂಟ ಬಂದೀನಿ. ಹಾಂ, ನಾನು ಹೇಳಿದ್ದು ಆಯ್ತು, ಹಾಂ, ಮಾತಾಡಿದ್ದು ಆಯ್ತು. ಇನ್ನು ಮುಂದೆ ಏನಿದ್ರು ನಿನಗೆ ಬಿಟ್ಟಿದ್ದು, ನಿನ್ನ ತಂಗಿಗೆ ಬಿಟ್ಟಿದ್ದು. ನನ್ನ ಗಂಟ ನೀವು ಬರಾಕ ಹೋಗ್ಬೇಡ್ರಿ. ನೋಡ್ರಿ, ನಾನು ನನ್ನ ಮಕ್ಕಳನ್ನ ಸಾಕ್ತಾನೆ, ನನಗೆ ಸಾಕಕ್ಕೆ ಶಕ್ತಿ ಐತಿ. ನೋಡಪ್ಪ ಶಂಕರಪ್ಪ, ನೀನು ಸರಿ ಇದಿ ಅಂಥೇಳಿ ಇಲ್ಲಿ ಗಂಟ ನಿನಗೆ ಹೇಳಕ್ಕೆ ಬಂದನ. ಇಲ್ಲ ಅಂತಂದಿದ್ರೆ ನಾನು ಇಲ್ಲಿ ಗಂಟ ಬರ್ತಿರ್ಕಿಲ್ಲ. ಹಾಂ, ಅದ ರೀ ಮಾವರ, ನನಗೆ ಗೊತ್ತಾತು. ಅದ್ರ ಬಾವರ ನೀವು ಹಿಂಗೆ ಮಾಡಬಾರ್ದ್ರಿ. ಒಂದು ಮಾತು, ನಾನು ಬರ್ತಾನೆ, ನನ್ನ ಜೊತೆ ನೀವು ಬರ್ರಿ. ಆಕೆಗೆ ನಾನು ಹೆಂಗೆ ಬುದ್ಧಿ ಕಲಿಸ್ತಂತ ನೀವು ಅಲ್ಲಿ ನೋಡ್ರಿ. ಮೀನಾಕ್ಷಿನ ರೆಡಿ ಆಗತ್ತಾಳ, ನಿಂದ್ರಿ ಒಂದು 2 ನಿಮಿಷ, ಅಷ್ಟರು ಕೂಡ ಹೋಗೋಣಂತ. ನೀ ಇಷ್ಟು ಕೇಳಾತಿ ಅಂತೇಳಿ ಒಪ್ಕೊಳತ್ತಾನ. ಸರಿ ಆತು, ನೀವು ಬರೋ ಮಟ ನಿಂತಿರ್ತೇನೋ. ಬಾ, ಏನು ಬುದ್ಧಿ ಹೇಳ್ತೀವೋ ಹೇಳು. ಆದ್ರೆ ಆಕಿ ಬೇಲ್ ಅಂತಕಿ ಎಂತ ಅಂಥದೆಲ್ಲ ಗೊತ್ತೈತೆ ಆಕಿಗೆ, ಬೇಲು ಅದು ಇದು ಅಂತ ಹೇಳಿ. ನೀನು ಬಿಡಿಸ್ತೀಯ ಅಂತ ಗೊತ್ತೈತೆ ಆಕಿಗೆ. ಬಿಡಿಸ್ಕೊಂಬಂದ ಕರ್ಕೊಂಬಂದ ನಿಮ್ಮ ಮನ್ಯಾಗ ಇಟ್ಕೋ. ಆಕಿಗೆ ಬುದ್ಧಿ ಬಂದ ಮೇಲೆ ನನ್ನ ಅಂತೆಗೆ ಕಳಿಸು. ನಾನು ನಿನಗೆ ಬೇಲ್ ಕೊಡ್ಸಂತ ಏನು ಹೇಳತ್ತಿಲ್ಲ, ಕೊಡಿಸ್ಬೇಡ ಅಂತೂ ನಾನು ಹೇಳಂಗಿಲ್ಲ. ನೀನು ಇಷ್ಟಪ್ಪ, ಅದು ನೀನು ಇಷ್ಟ, ನಾನು ಅದನ್ನೇನು ಕೇಳಂಗಿಲ್ಲ. ಆದ್ರೆ ಆಕಿನ ಮಾತ್ರ ನಮ್ಮ ಮನೆಗೆ ಕಳಿಸ್ಬೇಡ. ಆಕಿಗೆ ಬುದ್ಧಿ ಬರಲಿ, ಆಕಿಗೆ ಸರಿಯಾಗಿ ಬುದ್ಧಿ ಬರ್ಬೇಕಪ್ಪ. ಬುದ್ಧಿ ಬಂದಾಗ ನಾನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗಂಟ ನಾನು ಆಕಿನ ಕರ್ಕೊಂಡು ಹೋಗಂಗಿಲ್ಲ. ಹಾಂ, ಸರಿನಾ? ನಡಿ ಮೀನಾಕ್ಷಿ, ಜಲ್ದಿ ಬಾರ, ಹೋಗು. ನೀನ ಎಷ್ಟೊತ್ತು ರೆಡಿ ಆಗ್ತಿದ್ದಿ? ಒಂದು ಟೇಷನ್ಗೆ ಹೋಗಕತ್ರು ರೆಡಿ ಆಗೋದನ. ಜಲ್ದಿ ಬಾ ಇನ್ನ. ವೆಂಕಟೇಶ್, ಈಗಿನೆಲ್ಲ ಹುಷಾರಾಗಿ ನೋಡ್ಕೊತೇರು. ನಾನು ಹೋಗಿ ಬರ್ತಾನೆ. ಯಾರ ಬಂದ್ರೆ ಮಾತಾಡಂತ. ಹಾಂ, ಯಾರ ಬಂದ್ರೆ ನನಗೆ ಫೋನ್ ಮಾಡು, ನಾನು ಹೋಗಿ ಬರ್ತೀನಿ. ಮೇಡಮರ, ಪೊಲೀಸಮ್ಮ, ಒಂದು ಮಾತು ಕೇಳಮ್ಮ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡಮ್ಮ, ನನ್ನ ಬಿಟ್ಬಿಡು. ನಮ್ಮನ್ನ ಬರ್ತಾನೀಗ. ನಮ್ಮನ್ನ ಬಂದ್ಮ್ಯಾಗ ನನಗೆ ನೀನು ಇಲ್ಲಿಂದ ಬಿಟ್ಟು ಕಳಿಸ್ಯವ, ನಿನಗೆ ಪುಣ್ಯ ಬರ್ತೈತಿ. ಪೊಲೀಸಮ್ಮ, ಹೇಯ್, ಮುಚ್ಕೊಂಡು ಕುದಿರ್ತೀಯಲ್ಲ ನೀನು? ಮುಚ್ಚು ಬಾಯ್ ಮುಚ್ಚು. ಇಲ್ಲ ಅಂದ್ರೆ ಚಂದಾಗ ಬಂದೆಲ್ಲ ಅಡಿ ಹಿಡ್ಕೊಡ್ಬೇಕತ್ತ ನೋಡು. ಮಾತಾಡ್ತಾಳೆ, ಬರೀ ಮಾತಾಡ್ತಾಳ. ಅಯ್ಯೋ ಮೇಡಮರ, ಹೊಂಟಿದ್ರ ಅಂತ ಅನ್ಕೋತೇನೆ. ನಿಮ್ಮ ಜೊತೆ ಮಾತಾಡ್ದಿತ್ರಿ ಒಂದೀಟು. ಅವ್ರ ಅಣ್ಣ ಬಂದಾನ, ಆಕಿ ಜೊತೆ ಮಾತಾಡ್ದಿತ್ರಿ. ಮಾತಾಡ್ಬೋದನ್ರಿ? ಅಯ್ಯೋ ಬಸಪ್ಪ ಅವ್ರ, ಮಾತಾಡ್ರಿ, ಕರೀರಿ ಅವ್ರನ್ನ. ಬುದ್ಧಿ ಹೇಳ್ತಾನ ನೋಡೋನು, ಏನು ಮಾಡ್ತಾನಂತ. ನಾನು ಮಾತಾಡ್ದಾಗ ಏನೇನು ಮಾತಾಡ್ತಾ ಅಂತ ಕೇಳಿಸ್ಕೊತಾನೆ ಇಲ್ಲೇ ನಿಂತು. ಆತ್ರಿ ಮೇಡಮರ, ಬಾರಪ್ಪ ಶಂಕರು, ಏನು ಹೇಳ್ತಿ ಹೇಳಪ್ಪ ನಿಮ್ಮ ತಂಗಿ. ಅಯ್ಯೋ ಬಂದೇನಾ, ನೀನು ಬರ್ತೀಯ ಅಂತ ಅನ್ಕೊಂಡಿದ್ನಿ ನಾನು. ನನಗೆ ಗೊತ್ತಿತ್ತು ಎನ್ನ ನೀನು ನನ್ನ ಬಿಡಿಸು. ನೋಡು, ನನ್ನ ಗಂಡ ನನ್ನ ಜೈಲಿಗೆ ಹಾಕಿಸ್ಬಿಟ್ಟ. ನಾನು ಎಂಥ ತಪ್ಪು ಮಾಡೇನು ಅದು ನನಗೆ ಗೊತ್ತಾಗಬಾರ್ದು. ಮಾಡಬಾರ್ದು, ನಾನೇನು ಮಾಡಿಲ್ಲ, ನಾನೇನು ಕೊಂದಿಲ್ಲ. ಅದು ಹಾಕ್ಬಾರ್ದಾಗಿತ್ತು, ಹಾಕ್ಬಿಟ್ಟನು. ತಪ್ಪು ಮಾಡೇನು, ಈಗ ಒಪ್ಕೊಂಡನು. ಆದರೂ ನನ್ನ ಜೈಲಿಗೆ ಹಾಕಿದಾನೆ. ಹೆಂಗಾರ ಮಾಡಿ ಬಿಡಿಸಣ್ಣ, ನೀನ ಬಿಡಿಸು. ಅಲ್ಲ ಮಂಜವ್ವ, ನೀನು ಎಂತಾಕಿ? ನೀನು ಒಂದು ಹೆಣ್ಣು ಮಗುನ ಕೊಲ್ಲಾಕ್ ಹೊಂಟಿದ್ದೇನ? ಅಲ್ಲ, ನಿನಗೆ ಮಗು ಐತೆ ಅನ್ನೋದು ಗೊತ್ತಿದ್ದ ಮದುವೆ ಅದೇ ಇಲ್ಲ ನೀನು? ಹೇಳು ಮೊದಲ. ಬಾಯ್ ಬಿಡು. ನಿನಗೆ ನಾನು ಹೇಳಿದ್ವು, ಮನ್ಯಾಗ ಅಪ್ಪ ಅವ್ವ ಎಲ್ಲರೂ ಹೇಳಿದ್ರು. ನೋಡುವ, ಬಸಪ್ಪಗ ಒಂದು ಮಗ ಐತಿ. ಹಾಂ, ಒಂದು ಮಗಳೈತಿ. ಆದ್ರೆ ಅವ್ವ ತೀರ್ಕೊಂಡಾಳ. ಅದಕ್ಕೆ ನೀನು ಹ್ಞೂ ಅನ್ನೋದಾದ್ರೆ ಮದುವೆ ಆಗ. ಇಲ್ಲಾಂದ್ರೆ ನಿಂಗೆ ಬ್ಯಾಡ ಅಂತ ಕೇಸ್ ಅಂದ್ರೆ ನನಗೆ ಹುಡುಗಿ ನೋಡ್ಕೊಳಕ್ಕೆ ಆಗಂಗಿಲ್ಲ, ನಾನು ಮದುವೆ ಆಗಂಗಿಲ್ಲ ಅಂತ ಕೇಸ ಮೊದ್ಲು ಅವರು ಹೇಳಂತಂದ್ರೆ. ಆದ್ರೆ ನೀನೇನಂದು, ಆಯ್ತು ತಗೋರಿ, ಹುಡುಗ ಚಲೋ ಇದ್ರೆ ಮದುವೆ ಆಗ್ತಾನಂತ ಅಂದು. ಆದರೆ ಈಗ ಏನು ಮಾಡಾಕತ್ತಿ ನೀನು? ಎಂಥ ಒಳ್ಳೆ ಮನುಷ್ಯ ಇವ್ರು ನಮ್ಮ ಭಾವ. ಆದ್ರೆ ನೀನು ಯಾಕಿಂತ ಕೆಟ್ಟ ಕೆಲಸ ಮಾಡತ್ತಿದ್ದೀನಿ? ಯಾಕಿಂತ ಕೆಟ್ಟ ಕೆಲಸ ಮಾಡತ್ತಿದೀಯಾ? ಹಾಂ, ನಿನಗೆ ನಮ್ಮ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತತಿ ಮಂಜವ್ವ. ನನಗೆ ನಾಚಿಕೆ ಆಗತ್ತತಿ ನೀನು ನಮ್ಮ ತಂಗಿ ಅಂತ ಹೇಳ್ಕೊಳಕ್ಕೆ. ನಿನಗೆ ಬುದ್ಧಿ ಬುಕ್ಕಲ್ಲ ಒಂದು ಈಟ್ರ ಐತೆನಾ? ಹಾಂ, ಅಲ್ಲ, ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ಒಂದು ಜೀವ ತೆಗೆಯೋದಂದ್ರೆ ಅಷ್ಟು ಸುಲಭದ ಮಾತನದ? ಹಾಂ, ಅಯ್ಯೋ, ನನಗೆ ಕೇಳಕೊಡ್ದಂದ್ರೆ ಇದೀ ಡಗ್ ಅಂತ ನೀನು ಎಲ್ಲೇಕಿದಿಲ್ಲ ನೀನು? ನಮ್ಮಪ್ಪ ನಮ್ಮವ್ವ ಏನಾರ ಇದ್ದಿದ್ರ ಈ ವಿಷಯ ಕೇಳಿ ಇದು ಉಳ್ಕೊಂಡು ಸತ್ತು ಹೋಗಿದ್ರ. ಅದಕ್ಕೆ ಅವರು ಮೊದಲು ಸತ್ತು ಬಿಟ್ಟಾರ. ಆ ದೇವ್ರ ಅದಕ್ಕೆ ಅವ್ರನ್ನ ಮೊದಲು ತೊಗೊಂಡಾನ ಏನೋ, ಯಾರಿಗೆ ಗೊತ್ತ? ನಿನ್ನಂಥವ್ರು ಇದ್ರೆ, ನಿನ್ನಂಥ ಮಕ್ಕಳಿದ್ರೆ ಮತ್ತೆ ಏನು ಮಾಡ್ತಾರ ಅವ್ರ? ನೋಡಿ ಪಾಪ, ಆ ಹುಡುಗಿನ ಕೊಲ್ಲಾಕ್ ಹೊಂಟಿದ್ನಿನ. ಅದು ಪಾಪ ನಿನಗೆ ಸುತ್ತಕೊಂಡತಿ. ನಿನ್ನ ಮಗನ ಸತ್ತು ಹೋಗಿದ್ದ. ಆದ್ರೆ ದೇವ್ರ ಪುಣ್ಯದಿಂದ, ದೇವ್ರ ಕಾಯಿ ಟೈಮ್ ಆ ಹುಡುಗಿ ಮತ್ತು ಎಲ್ಲನೂ ರಕ್ತ ಕೊಡಾಕೂ ಹೋಗೈತಿ. ಆದ್ರೆ ನಿನಗೇನು ಬಂದತಿ ದಾಡಿ? ನೀನು ಹಿಂಗೆ ಬೈಯಕ್ಕೆ ಹೋಗ್ಬೇಡಣ್ಣ. ನಂದೇನು ತಪ್ಪೈತಿ? ಹ್ಞೂ ಅಂತ ಆಗಿದ್ನಿ ಬಿಡು. ಬರೀ ಎಲ್ಲದಕ್ಕೂ ನನ್ನ ಮಕ್ಕಳಿಗೆ ಏನು ಬೇಕಲ್ಲ ಅದೇ ಬೇಕಂತಾಳೆ. ಬರೀ ಅವ್ರು ಸಾಲಿಗೆ ಹೊಂಟ್ರೆ ನನ್ನ ದೊಡ್ಡ ಸಾಲಿಗೆ ಕಳಿಸ್ರಂತಾಳೆ. ಸಾಲಿಗೆ ಕಳಿಸ್ತಾನೆ ನೀನು ಅನ್ನಂಗಿಲ್ಲ. ಅವ್ರು ಹೋಗೋ ಸಾಲಿಗೆ ಕಳಿಸ್ತಾನಂತ ಹೇಳ್ತಾನು. ಆದ್ರೂ ಕೇಳಂಗಿಲ್ಲ. ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ. ನನಗೆ ಸಾಕಾಗಿ ಹೋಗಿತ್ತು. 3 ಹುಡುಗರನ್ನ ಹಿಡ್ಕೊರಾಗ ಅಂದರೆ ನನಗೆ ಚಿಂತೆ ಬಂದುಬಿಟ್ಟಿತ್ತು. ನಾನು ಆಕಿಗೂ ಏನು ಕಡಿಮೆ ಮಾಡಿಲ್ಲ. ಇನ್ನು ಅವ್ರಿಗೇನು ಕೊಡಿಸ್ತಾನೋ ಅದನ್ನು ಕೊಡಿಸ್ತೀನಿ. ಇಲ್ಲಂತ ಯಾವಾಗ ಅಂದೀನಿ? ಅವರಪ್ಪಾಗ ಹೇಳಿದೆ ನಾನು, ಆಕಿಗೂ ಊಟದ ಬ್ಯಾಗ್ ತೊಗೊಂಬರ್ರಿ, ಸಾಲಿ ಬ್ಯಾಗ್ ತೊಗೊಂಬರ್ರಿ ಅಂತ ನಾನೇ ಹೇಳ್ತಾನೆ. ಅಂತಾದ್ರಾಗ ನಾನು ಆಕಿಗೆ ಹೆಂಗೆ ಭೇದ ಭಾವ ಮಾಡ್ತಾನೆ? ನೀನು ಹೇಳು. ಎಷ್ಟು ದಿನ ಆಕಿನ ಚಲೋ ನೋಡ್ಕೊಂಡಿದ್ದೆ ಇಲ್ಲ ನಾನು? ಹಾಂ, ನನ್ನ ಬಿಟ್ಟಿರೋಕ್ಕಾಗದ ನಿನ್ನ ಮನೆಗೆ ಬಂದು ಜಗಳ ಮಾಡಿ ನಿಮ್ಮ ಮನೆಗೆ ಬಂದ್ರೂ ನನ್ನ ಬಂದು ಆಕಿನ ಕರ್ಕೊಂಡು ಹೋದ್ಲಿಲ್ಲ? ಹೇಳು. ಈಗ ನೋಡಿದ್ರೆ ನೀನು ನನಗೆ ಹಿಂಗೆಲ್ಲ ಮಾತಾಡ್ತಿದ್ದಿ. ನನ್ನ ಮನಸ್ಸಿಗೆ ಹೆಂಗೆಲ್ಲ ಆಗ್ತದೆ ಅಂತ ಗೊತ್ತೇನು ನಿನಗೆ?
ನನಗೆ ಗೊತ್ತಾಯ್ತು ನೀನು ಬುಚ್ಚು ಬಾಯಿ ನೀ ಹೆಂಗದಿ ಅಂತೇಳಿ ನೋಡಿದನ್ ನಾನು. ಅಲ್ಲ ನಿಂಗೆ ಎಂತ ಮನಸ್ಸ, ನಮಗೆ ಮಕ್ಕಳಿಲ್ಲ ಅಂತ ನಾವು ಕೊರಗಕತ್ತವ ಅಂತಾದ್ರಾಗ ನೀನು ಮಕ್ಕಳ ನಿನಗೆ ಮೂರು ಜನ ಇದ್ದಾರೆ. ದೇವ್ರು ಒಂದೊಂದು ಮೊದಲ ಬಂಗಾರದಂತ ಹೆಣ್ಣು ಮಗಳನ್ನ ನಿನಗೆ ದಾರಿ ಎರ್ದಾನ. ಆಮೇಲೆ 2 ಮಕ್ಕಳು ಹುಟ್ಟ್ಯಾವ ನಿನಗೆ ನೋಡಿದ್ರೆ ಮಕ್ಕಳಾಗಂಗಿಲ್ಲ ಅಂತೇಳಿ ಮದುವೆ ಮಾಡಿದ ನಾವು ಅವ್ರಿಗೆ. ಗೊತ್ತೇನ ಯಾಕೆ ಹೇಳು? ನಿನಗೆ ಮಕ್ಕಳಾಗಂಗಿಲ್ಲ ಅಂತೇಳಿ ನಿನ್ನ ಜಾತಕದಾಗ ಇತ್ತು. ಅದಕ್ಕೆ ನಾವು ಬಸಪ್ಪ ಅವ್ರಿಗೆ ಹೇಳಿದ್ವಿ, ನೋಡೋಣ ಆಕೆಗೆ ಮಕ್ಕಳಾಗಂಗಿಲ್ಲ, ಆಯ್ತು ನೀವು ಮಾಡ್ಕೊರಿ ಅಂತ ನಿಮ್ಮಪ್ಪ ನಿಮ್ಮವ ಹೇಳಿ ಮದುವೆ ಮಾಡಿದಾರೆ ಅವ್ರಿಗೆ. ಈ ಸುದ್ದಿ ನನಗೆ ಗೊತ್ತೈತಿ, ನಿನಗೆ ಗೊತ್ತಿಲ್ಲೇನು? ಈಗ ನೋಡಿದ್ರೆ 2 ಮಕ್ಕಳು ಹಾಡ್ದ ಆ ಹುಡುಗಿನ ಬೀದಿ ಪಾಲ್ ಮಾಡೋದಲ್ದ ಮತ್ತು ಆ ಹುಡುಗಿನ ಕೊಲ್ಲಾಕೊಂಡಿದ್ದೆ ನೀನು. ಅಲ್ಲ ನಿಂಗೆ ನಾಚಿಕೆ ಬರ್ತೈತೆ ಇಲ್ಲೋ? ಅದಕ್ಕೆ ಆ ದೇವರು ನಿನಗೆ ಮಾಡಿದ್ದನ್ನು ಮಾರಾಯ ಅಂತೇಳಿ ದೇವರು ನಿನಗೆ ನಿನ್ನ ಮಗಳಿಗೆ ಅದನ್ನ ವಿಷ ಹಾಕೋಂಗೆ ಮಾಡಿದ ನಿನ್ನ ಮಗನಿಗೆ ನೀನು ಪಾಪ ಮಾಡಕೊಟ್ಟಿದ್ದು ನೋಡು. ಅದಕ್ಕೆ ಅದು ವಾಪಸ್ ನಿನಗೆ ಸುತ್ಕೊಂಡು ಬಂದು ನಿನ್ನ ಹೊಡಿತದ. ಈಗ ಕಡೆ ಜೈಲಿಗೆ ಹೋಗಿದ್ವಿ, ಆ ಕಡೆ ನಿಮ್ಮ ಮಗ ಸಾವು ಬದುಕಿ ಮಧ್ಯಾಹ್ನ ಹೊರಡತಾನ. ನಾಚಿಕೆ ಆಗಂಗಿಲ್ಲ ನಿನಗೆ? ಛೀ ಮಂಜವ್ವ, ನೀ ಇಂತಾಕೆಂತ ನಾನು ಅನ್ಕೊಂಡಿರ್ತೀನಿ ಇಲ್ಲಿ ಬಿಡು ಕನಸು ಮನಸ್ಸಿನಾಗ. ನನಗೂ ಇದನ್ನ ಸಹಿಸಕ್ಕಾಗತ್ತಿಲ್ಲ. ನಿನಗೆ ಬೇಲ, ನಾನು ಬೇಲ್ ಗೀಲೆಲ್ಲ ಕೊಡ್ಸಂಗಿಲ್ಲ. ನನ್ನ ಹೆಸರು ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದಿದ್ದಿ. ಇನ್ನು ನಿನ್ನ ಬೇಲ್ ಎಲ್ಲಿಂದ ಕೊಡಿಸ್ರಿ? ನಾನು ಹಾಳದಾಕಿನ ಇಲ್ಲೇ ಬಿದ್ದು ಸಾಯಿ. ನಡಿ ಮೀನಾಕ್ಷಿ ನಾವು ಹೋಗೋಣ. ನೋಡ್ರಿ ಮಾವಾರ, ಆಕೆ ಇಲ್ಲೇ ಬಿದ್ದು ಸಾಯಿರಿ. ನೀವು ಆಕಿನ ನೋಡಕ್ಕೆ ಹೋಗ್ಬೇಡ್ರಿ. ನಾವು ಇಲ್ಲಿ ಸನಿಯಕ್ಕೆ ಬರಂಗಿಲ್ಲ. ಇಲ್ಲೇ ಬೆಳ್ಳಿ ಆಕೆಗೆ ಬುದ್ಧಿ ಬರೋ ಮಠ ಇಲ್ಲೇ ಇರಲಿ, ಇಲ್ಲೇ ಸಾಯಿರಿ ಕರೆ. ಹೌದ್ರಿ ಈಕೆಗೆ ಬುದ್ಧಿ ಬರಬೇಕು. ಹಂಗ ಬಿಟ್ರೆ ಇಲ್ಲಿ ಈಗ ಗೊತ್ತಾಗ್ಲಿಕ್ಕಿಗೆ. ಇಲ್ಲಾಂದ್ರೆ ಮತ್ತು ಬಂದ ಇದ ಹಾಡ ಇದ ಚಾಲಿ ಹಾಕಿದ ಮತ್ತೆ ಹಿಂಗ ಮಾಡ್ತಾಳ ಆಕಿಗೆ. ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಯಾವಾಗ ಕಲ್ಸೋದು? ಅಂದ್ರೆ ಸರಿಯಾಗಿ ಬುದ್ಧಿ ಕಲಿಬೇಕಂತಂದ್ರೆ ಈಕಿ ಜೈಲ್ಯಾಗ ಇರ್ಬೇಕು, ಅಂದ್ರೆ ಈಕಿಗೆ ಬುದ್ಧಿ ಬರ್ತತಿ. ನೋಡಪ್ಪ ಶಂಕ್ರು, ಏನೋ ಆಗಿದ್ದಾಗೈತಿ. ಆಕಿಗೆ ಬೇಲ್ ಕೊಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಏನು ಮಾವ ಹಿಂಗಂತೀನಿ ನೀನು? ಆಕಿ ಒಳ್ಳೆ ಕೆಲಸ ಮಾಡಿ ಮತ್ತೆ ನೋಡು ಹೆಂಗೆ ಅಲ್ಲೇ ಮುಚ್ಕೋತಾಳ ನೋಡಕಿ. ಅಣ್ಣ ನಿನ್ನ ಕಾಲು ಮುಗಿತ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಅದಕ್ಕೆ ಯಾಕೆ ವೈನಿ ಹಿಂಗೆಲ್ಲ ಮಾಡಕತ್ತೀರಿ? ಯಾಕೆ ಹಿಂಗೆ ಮಾತಾಡ್ತೀರಿ ವೈನಿ? ನಾನು ಏನು ತಪ್ಪು ಮಾಡಿನು? ನನಗೇನು ಗೊತ್ತೈತ್ರಿ? ನನಗೆ ಯಾರು ಹೇಳಿಲ್ಲ ನನ್ನ ಮಕ್ಕಳು ಆಗೋದಿಲ್ಲ ಅಂತೇಳಿ. ಯಾರು ಹೇಳಿಲ್ಲ ನನಗೆ ವೈನಿ, ಯಾರು ಹೇಳಿಲ್ರಿ. ನೀವು ನೋಡಿದ್ರೆ ನನಗೆ ಹಿಂಗೆ ಹೇಳತ್ತಾರಲ್ರಿ. ಅವ್ವ ನಿನ್ನ ನಾಟಕ ನನಗೆ ಗೊತ್ತೈತಿ. ಬಾಯಿ ಮುಚ್ಕೊಂಡು ಕುಂದ್ರು. ಇಲ್ರಿ ವೈನಿ, ನನಗೆ ಕರೆನ ಗೊತ್ತಿಲ್ರಿ. ನನ್ನ ಮಕ್ಕಳು ಆಗಂಗಿಲ್ಲ ಅಂತೇಳಿ ನನಗೆ ಯಾರು ಹೇಳಿಲ್ರಿ. ನಮ್ಮಪ್ಪನೂ ಹೇಳಿಲ್ಲ, ನಮ್ಮ ಅವ್ವನೂ ಹೇಳಿಲ್ರಿ. ಯಾರು ಹೇಳಿಲ್ರಿ ನನಗೆ ಮಕ್ಕಳು ಆಗ್ತಾವಂತ ನನಗೆ ಗೊತ್ತಿತ್ತಲ್ಲ. ಯಾಕಂದ್ರೆ ನನ್ನ ಕೈಯಾಗ ರೇಖೆಗಳು ಅದಾವಲ್ಲ, ನನಗೊಬ್ಬರು ಹೇಳಿದ್ರು ಸ್ವಾಮಿ ಆಗ್ತಾವಂತ ಹೇಳಿ. ಆದರೆ 5 ವರ್ಷ ಬಿಟ್ಟು ಆಗ್ತಾವಂತ ಹೇಳಿದ್ರು. ಹಂಗೆ ನನಗೆ 5 ವರ್ಷ ಆದಮೇಲೆ ನನ್ನ ಅಮ್ಮ ಹುಟ್ಟಿದ, ಆಮೇಲೆ ಅಮ್ಮ ಹುಟ್ಟಿದ್ಲು. ಆದರೆ ನೀವು ನೋಡಿದ್ರೆ ಆಗಂಗೆ ಇಲ್ಲ ಅಂತ ನೀವು ಹೇಳ್ತೀರಿ. ಅಣ್ಣ ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ, ನಿನ್ನ ಕೈ ಮುಗಿತ ನಿನ್ನ ಕಾಲಿಗೆ ಬೀಳ್ತಾನು. ರೀ ನನ್ನ ಮಾತನ್ನ ಕೇಳ್ರಿ. ನೀವಂತ ಕೇಳಂಗಿಲ್ಲ. ಅಣ್ಣ ನೀನಾದರೂ ಕೇಳಣ್ಣ, ನಾನು ಇಲ್ಲಿಂದ ಕರ್ಕೊಂಡು ಹೋಗೋಣ. ತಪ್ಪು ಮಾಡಿದಿ, ಶಿಕ್ಷೆ ಅನುಭವಿಸ್ಲೇಬೇಕು. ಏ ಮಂಜವ್ವ, ನಾನು ಮಾವ ಇರೋ ಮಟ್ಟ ಹಿಂಗೆ ಮಾತಾಡ್ತಾನೆ. ಒಂದಿಟ ಮಾವ ಹೊರಗೆ ಹೋದ್ಮೇಲೆ ನಾನು ಬೇಲದ ಬಗ್ಗೆ ಮಾತಾಡ್ತಾನೆ. ನೀನು ಬಾಯಿ ಮುಚ್ಕೊಂಡಿರು. ಅಯ್ಯೋ ಹೌದಾನ? ಆಯ್ತಾನ, ಸುಮ್ಮನೆ ಇರ್ತಾನ. ಏನಾರ ಮಾಡಪ್ಪ, ನನಗೆ ಆಕೆ ಬಗ್ಗೆ ಏನು ಹೇಳಕ್ಕೆ ಹೋಗ್ಬೇಡ. ಬೇಲಾರ ಕೊಡಿಸ್ಕೋ, ಏನಾರ ಕೊಡಿಸ್ಕೋ. ಆಕಿ ಉಸಾಬರಿ ನನಗೆ ಬೇಡಪ್ಪ. ಆಕಿ ಉಸಾಬರಿ ನನಗೆ ಬೇಡ. ನನ್ನ ಮಗಳನ್ನ ಕೊಲ್ಲಕ್ಕೆ ಹೋಗಿದ್ದಾಳ ಅಂದಮೇಲೆ ಆಕಿ ಸವಾಸ ನನಗೆ ಬೇಡ. ಆಕಿ ನನ್ನ ಮನೆಗೆ ಕಾಲು ಹಿಡಿದು ಬೇಡ. ಇನ್ನು ಮುಂದೆ ನಾ ಆಕೆ ಮುಂದೆ ಹೇಳ್ತಾನೆ ನೋಡು, ಹಿಂದೇನು ಮಾತಾಡಂಗಿಲ್ಲ. ನಾನು ಮುಂದೆ ಮಾತಾಡ್ತಾನೆ. ಆಕೆ ನನ್ನ ಮನೆಗೆ ಕಾಲು ಹಿಡಿದು ಬೇಡ. ಇದು ಜಗಳ ಮಾಡೋದ ಅಲ್ಲ, ಇದೇ ಮನೆ ಅಲ್ಲ ನೀವು ಜಗಳ ಮಾಡಕ. ಇದು ಪೊಲೀಸ್ ಸ್ಟೇಷನ್ ಐತಿ. ಇಲ್ಲಿ ಏನಿದ್ರು ಕರಾರವಾಗಿ ನನ್ನ ಮುಂದೆ ಬಂದು ಮಾತಾಡ್ಬೇಕು ನೀವು. ಅದನ್ನ ಬಿಟ್ಟು ನೀವು ಜಗಳ ಆಡೋದಲ್ಲ ಇಲ್ಲಿ. ಆತ್ರಿ ಮೇಡಮ್, ತಪ್ಪಾತ್ರಿ. ನಾನು ಇಲ್ಲಿಂದ ಹೋಗ್ತೇನೆ ರೀ. ಅವ್ರೇನಾದರೂ ಮಾಡ್ಕೊಂಡು ಹೋಗ್ಲಿ. ನನಗೇನು ಸಂಬಂಧ ಇಲ್ಲರಿ. ನಾನು ಕಂಪ್ಲೇಂಟ್ ಕೊಟ್ಟೇನು, ಬೇಲ್ ತಗೊಳ್ಳಿ ಏನಾರ ಮಾಡಲಿ, ಅದು ನನಗೆ ಸಂಬಂಧ ಬರಂಗಿಲ್ಲ ರೀ. ಆಕೆ ಶಿಕ್ಷೆ ಅನುಭವಿಸ್ಲೇಬೇಕ್ರಿ ಮೇಡಮ್, ಶಿಕ್ಷೆ ಅನುಭವಿಸ್ಲೇಬೇಕ್ರಿ. ತಪ್ಪು ಮಾಡ್ಯಾಳ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕ್ರಿ ಮೇಡಮರ.